ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕರ್ಣನು ಧೃತರಾಷ್ಟ್ರನ ಮಾತಿಗೆ ಅಡ್ಡ ಬಂದು ಪಾಂಡವರನ್ನು ತಾನು ಕೊಲ್ಲುವುದಾಗಿ ಶಪಥ ಮಾಡಿದುದು, ಭೀಷ್ಮನು ಅವನನ್ನು ಧಿಕ್ಕರಿಸಿದುದು. ಅದಕ್ಕಾಗಿ ಕೋಪಗೊಂಡ ಕರ್ಣನು ಭೀಷ್ಮನು ಸಾಯುವವರೆಗೆ ತಾನು ಶಸ್ತ್ರವನ್ನು ಮುಟ್ಟುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದುದು ಎಂಬ 62ನೇ ಅಧ್ಯಾಯಕ್ಕೆ ಸ್ವಾಗತ. ಓ ಜನಮೇ ಜಯರಾಜ, ಧೃತರಾಷ್ಟ್ರನು ಅರ್ಜುನನ ಪರಾಕ್ರಮವನ್ನು ಕುರಿತು ಮೇಲೆ ಮೇಲೆ ಕೊಸರಿ ಕೊಸರಿ ಕೇಳುತ್ತಿರಲು ಕರ್ಣನಿಗೆ ಅದು ಸಹಿಸದಂತಾಯಿತು. ಆಗ ಕರ್ಣನು ಆ ಸಭೆಯಲ್ಲಿ ಕೌರವರನ್ನೆಲ್ಲ ಹುರಿಗೊಳಿಸುವಂತೆ ದುರ್ಯೋಧನನನ್ನು ಕುರಿತು, ಮಿತ್ರ ದುರ್ಯೋಧನ, ನಾನು ನನ್ನ ಧನುರ್ವಿದ್ಯಾ ಗುರುವಾದ ಪರಶುರಾಮನನ್ನು ವಂಚಿಸಿ ಅವನಿಂದ ಬ್ರಹ್ಮಾಸ್ತ್ರವನ್ನು ಪಡೆದನಷ್ಟೇ. ನನ್ನ ಮೋಸವು ಅವನಿಗೆ ತಿಳಿದು ಹೋದ ಮೇಲೆ ಅವನು ಕೋಪದಿಂದ ನನಗೆ ಆ ಅಸ್ತ್ರಗಳೆಲ್ಲವೂ ಸಮಯದಲ್ಲಿ ಮನಸ್ಸಿಗೆ ತೋರದಿರಲೆಂದು ಶಪಿಸಿದುದಾಗಿ ಜನರು ಆಡಿಕೊಳ್ಳುವರಲ್ಲವೇ? ಇದ್ದರೂ ಇರಲಿ, ನಾನು ಅಂತಹ ಮೋಸವನ್ನು ಮಾಡಿ ಗುರುವಿನಲ್ಲಿ ಮಹಾಪರಾಧಿಯಾಗಿದ್ದರು ಅವನು ನನಗೆ ಅಷ್ಟೊಂದು ತೀವ್ರವಾದ ಶಾಪವನ್ನೇನು ಕೊಡಲಿಲ್ಲ. ಆ ಮಹರ್ಷಿಯಾದರೂ ಸಾಗರಾಂತವಾದ ಸಮಸ್ತ ಭೂಮಿಯನ್ನಾದರೂ ದಹಿಸಬಲ್ಲ ತೀವ್ರ ತೇಜಸ್ಸುಳ್ಳವನು. ಅಂಥವನು ನನ್ನಲ್ಲಿ ಅಷ್ಟಾಗಿ ಕೋಪಿಸದೆ ಅಲ್ಪ ಮಾತ್ರ ಶಿಕ್ಷೆಯನ್ನು ವಿಧಿಸಿದನು. ನಾನು ನನ್ನ ಪೌರುಷದಿಂದಲೂ ಶುಶ್ರೂಷೆಯಿಂದಲೂ ಅವನ ಮನಸ್ಸು ಪ್ರಸನ್ನವಾಗುವಂತೆ ಮಾಡಿದೆನು. ಅವನು ನನಗೆ ಅನುಗ್ರಹಿಸಿಕೊಟ್ಟ ಅಸ್ತ್ರಗಳೆಲ್ಲವೂ ಈಗ ನನ್ನಲ್ಲಿವೆ. ಆದುದರಿಂದ ನಾನು ಎಂಥವರನ್ನಾದರೂ ಸೋಲಿಸಲು ಸಮರ್ಥನು. ನಿನ್ನ ಶತ್ರುಗಳನ್ನು ಜಯಿಸುವ ಭಾರವು ನನಗಿರಲಿ. ನನ್ನ ಗುರುವಿನ ಅನುಗ್ರಹ ಬಲದಿಂದ ನಾನು ಎವೆಹಾರಿಸುವಷ್ಟರಲ್ಲಿಯೇ ಆ ಪಾಂಡವರೊಡನೆ ಪಾಂಚಾಲ, ಕರುಷ, ಮತ್ಸ್ಯ ದೇಶಾಧಿಪತಿಗಳನ್ನೆಲ್ಲ ಸೇರಿಸಿ ಅವರ ಪುತ್ರ ಪೌತ್ರಾದಿ ಪರಿವಾರಗಳೊಡನೆ ಕೊಂದು ತೀರಿಸಿ ಬಿಡುವೆನು. ನನ್ನ ಶಸ್ತ್ರ ಪ್ರಭಾವದಿಂದ ಸಮಸ್ತ ಲೋಕಗಳನ್ನು ಸ್ವಾಧೀನಗೊಳಿಸುವೆನು. ಈ ಪಿತಾಮಹನು ದ್ರೋಣನು ಇನ್ನು ನಿನ್ನ ಸಹಾಯಕ್ಕಾಗಿ ಕರೆಸಲ್ಪಟ್ಟಿರುವ ಎಲ್ಲ ರಾಜರು ನಿನ್ನ ಸಮೀಪದಲ್ಲಿ ನೆಪ ಮಾತ್ರಕ್ಕೆ ಸುಮ್ಮನೆ ನಿಂತಿರಲಿ. ನಾನು ನನ್ನ ಗುರುವಿನ ಪ್ರಸಾದದಿಂದಲೂ ನನ್ನ ಬಲದಿಂದಲೂ ಈ ಪಾಂಡವರನ್ನು ತೀರಿಸಿ ಬಿಡುವೆನು. ಆ ಭಾರವು ನನಗೆ ಇರಲಿ ಎಂದನು. ಈ ಮಾತನ್ನು ಕೇಳಿ ಭೀಷ್ಮನು, ಕರ್ಣ, ಸಾಕು, ಸುಮ್ಮನಿರು, ಹೊರಡಬೇಡ. ಕಾಲ ವೈಪರೀತ್ಯದಿಂದ ಬುದ್ಧಿಗೆಟ್ಟು ನೀನು ಹೀಗೆ ಹೇಳಿಕೊಳ್ಳುವುದರಿಂದ ಫಲವಿಲ್ಲ. ಪ್ರಧಾನನಾದವನು ಸತ್ತ ಮೇಲೆ ಧೃತರಾಷ್ಟ್ರ ಪುತ್ರರೆಲ್ಲರೂ ಹತರಾದಂತೆಯೇ ಎಂಬುದನ್ನು ನೀನು ಇನ್ನೂ ತಿಳಿದುಕೊಳ್ಳಲಿಲ್ಲ. ಹಿಂದೆ ಕೃಷ್ಣ ಮಾತ್ರ ಸಹಾಯಕನಾಗಿ ಅರ್ಜುನನು ಖಾಂಡವ ದಹನ ಕಾಲದಲ್ಲಿ ನಡೆಸಿದ ಪರಾಕ್ರಮಗಳನ್ನು ಕೇಳಿದಾಗಲೇ ನೀನು ನಿನ್ನ ಬಂಧುಮಿತ್ರರೊಡನೆ ನಿನ್ನ ಕೆಮ್ಮೆಯನ್ನು ಅಡಗಿಸಿಕೊಳ್ಳಬೇಕಾದವನು. ಹಾಗಿಲ್ಲದೆ ಈಗಲೂ ಇಲ್ಲದ ಜಂಬವನ್ನು ಕೊಚ್ಚಿಕೊಳ್ಳುತ್ತಿರುವೆ. ಇದಲ್ಲದೆ ಓ ಕರ್ಣ, ದೇವಾಧಿಪನಾದ ಮಹೇಂದ್ರನು ನಿನಗೆ ಯಾವ ಶಕ್ತಿಯಾಯುಧವನ್ನು ಕೊಟ್ಟಿರುವನೋ ಆ ದಿವ್ಯ ಶಕ್ತಿಯು ಯುದ್ಧದಲ್ಲಿ ಶ್ರೀಕೃಷ್ಣನ ಚಕ್ರ ಪ್ರಭಾವದಿಂದ ಮುರಿದು ಭಸ್ಮೀಭೂತವಾಗಿ ಬೀಳುವುದನ್ನು ನೀನು ಶೀಘ್ರದಲ್ಲಿಯೇ ನೋಡುವೆ. ಮತ್ತು ಓ ಕರ್ಣ, ನೀನು ಎಷ್ಟೋ ಅಕ್ಕರೆಯಿಂದ ಯಾವುದನ್ನು ಪುಷ್ಪಮಾಲ್ಯಾದಿಗಳಿಂದ ಪೂಜಿಸಿಟ್ಟಿರುವೆಯೋ ಸರ್ಪ ಮುಖವುಳ್ಳ ಆ ಬಾಣವು ಅರ್ಜುನನ ಬಾಣದಿಂದ ಹತವಾಗಿ ಬೀಳುವುದನ್ನು ನೀನು ನೋಡುವೆ. ಬಾಣಾಸುರನನ್ನು, ಭೂಪುತ್ರನಾದ ನರಕಾಸುರನನ್ನು ಕೊಂದ ಆ ವಾಸುದೇವನು ಅರ್ಜುನನಿಗೆ ರಕ್ಷಕನಾಗಿರುವನು. ಅವನು ನಿನ್ನಂತಹವರನ್ನು, ನಿನಗಿಂತಲೂ ಒಂದು ಕೈ ಮೇಲಾದವರನ್ನು ನಿಮಿಷ ಮಾತ್ರದಲ್ಲಿ ಹುಟ್ಟಡಗಿಸಬಲ್ಲವನು ಎಂದನು. ಆಗ ಕರ್ಣನು, ಓ ಭೀಷ್ಮ, ವೃಷ್ಣಿಕುಲ ತಿಲಕನಾದ ಕೃಷ್ಣನು ನೀನು ಹೇಳಿದಂತೆ ಮಹಾ ಮಹಿಮೆಯುಳ್ಳವನೇ ಆಗಿರಬಹುದು. ಅದಕ್ಕಿಂತಲೂ ಮೇಲಾಗಿಯೂ ಇರಬಹುದು, ಅದರಲ್ಲಿ ಸಂದೇಹವಿಲ್ಲ. ಆದರೇನು, ನನ್ನ ವಿಷಯವಾಗಿ ನೀನು ಈಗ ಕಠಿಣವಾಗಿ ಯಾವ ಮಾತನ್ನಾಡಿದೆಯೋ ಅದರ ಫಲವೇನೆಂಬುದನ್ನು ಕೇಳು. ಎಲೈ ರಾಜರೇ, ನೀವೆಲ್ಲರೂ ಕೇಳಿರಿ. ಇದೋ ನಾನು ಶಸ್ತ್ರಗಳನ್ನು ಹಿಡಿಯುವುದನ್ನು ಈ ಪಿತಾಮಹನು ಮಾತ್ರ ತನ್ನ ಕಣ್ಣಿಂದ ನೋಡಲಾರನು. ಓ ಭೀಷ್ಮ, ನನ್ನ ಪ್ರಭಾವವೆಂತದೆಂಬುದನ್ನು ಈ ಭೂಮಿಯ ಸಮಸ್ತ ರಾಜರು ನೀನು ಸತ್ತ ಮೇಲೆ ನೋಡುವರು. ಜನಮೇಜಯ ರಾಜ ಇಷ್ಟು ಮಾತನ್ನು ಹೇಳಿ ಕರ್ಣನು ಥಟ್ಟನೆ ಆ ಸಭೆಯನ್ನು ಬಿಟ್ಟು ತನ್ನ ಮನೆಗೆ ಹೊರಟು ಹೋದನು. ಆಗ ಭೀಷ್ಮನು ನಗುತ್ತಾ,
ಎಲ್ಲ ಕೌರವರ ಮುಂದೆ ದುರ್ಯೋಧನನನ್ನು ನೋಡಿ ಹೀಗೆಂದು ಹೇಳುವನು. ದುರ್ಯೋಧನ ಮಹಾರಾಜ, ನಿನ್ನ ಪರಮಾಪ್ತನಾದ ಸೂತಪುತ್ರನು ಸತ್ಯ ಪ್ರತಿಜ್ಞನಲ್ಲವೇ? ಅವನು ಯುದ್ಧ ಭಾರವನ್ನೆಲ್ಲ ತಾನೇ ವಹಿಸುವುದಾಗಿ ಈಗಲೇ ಹೇಳಿದನಲ್ಲವೇ? ಆಗಲೇ ಅದನ್ನು ಇಳಿಸಿಬಿಟ್ಟು ಅವನು ಹೊರಟು ಹೋದುದೇಕೆ? ಮುಂದೆ ಭೀಮನು ನಿಮ್ಮ ಸೇನಾ ವ್ಯೂಹಗಳನ್ನೆಲ್ಲ ಅತಿ ವ್ಯೂಹಗಳಿಂದ ತಡೆದು ನಿಮ್ಮ ಕಡೆಯವರ ತಲೆಗಳನ್ನೆಲ್ಲ ಹಾರಿಸಿ ಲೋಕಕ್ಷಯವನ್ನು ಮಾಡುವ ರೀತಿಯನ್ನಾದರೂ ನೋಡಿರಿ. ಅವಂತಿ, ಕಳಿಂಗ, ಜಯದ್ರಥ, ಚೇದಿ, ಬಾಕ್ಲೀಕಾದಿ ರಾಜರೆಲ್ಲ ನೋಡುತ್ತಿರುವ ಹಾಗೆಯೇ ನಾನು ಲಕ್ಷೋಪಲಕ್ಷ ಸಂಖ್ಯೆಯಿಂದ ಶತ್ರು ಪಕ್ಷದ ಯೋಧರನ್ನೆಲ್ಲ ಕೊಂದು ಕೆಡಕುವೆನೆಂದು, ಬೇರೆಯವರ ಸಹಾಯವೇ ನನಗೆ ಅವಶ್ಯವಿಲ್ಲವೆಂದು ಈಗಲೇ ಪ್ರತಿಜ್ಞೆ ಮಾಡಿದ ಕರ್ಣನು ಉತ್ತರ ಕ್ಷಣವೇ ಆಯುಧವನ್ನು ಬಿಸುಟು ಹೊರಟು ಹೋದನು. ಮಹಾ ಮಹಿಮೆಯುಳ್ಳವನಾದ ಆ ಪರಶುರಾಮನಲ್ಲಿ ತಾನು ಬ್ರಾಹ್ಮಣನೆಂದು ಸುಳ್ಳಾಡಿ ಗುರುವನ್ನೇ ವಂಚಿಸಿ ಅಸ್ತ್ರವನ್ನು ಪಡೆದು ಬಂದ ಈ ನೀಚನು ಆ ಆಚಾರ್ಯನ ಮುಂದೆ ಹಾಗೆ ಸುಳ್ಳಾಡಿದಾಗಲೇ ಅವನ ತಪಸ್ಸು ಧರ್ಮವು ನಷ್ಟವಾಯಿತು ಎಂದನು. ಓ ಜನಮೇಜಯ ರಾಜ, ಕರ್ಣನು ಅಸ್ತ್ರ ಸನ್ಯಾಸವನ್ನು ಮಾಡಿ ಹೊರಟು ಹೋದ ಮೇಲೆ ಅಲ್ಪ ಬುದ್ಧಿಯುಳ್ಳ ದುರ್ಯೋಧನನು ಭೀಷ್ಮನನ್ನು ನೋಡಿ ಹೀಗೆಂದು ಹೇಳುವನು. ನಮಸ್ ಇದು 62ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.